ಪಾಕಿಸ್ತಾನಕ್ಕೆ ಈ ಕ್ಷಣದಿಂದಲೇ ದಂಡಂ ದಶಗುಣಂ. ನರಿ ಬುದ್ಧಿ ತೋರಿದ ಪಾಕ್ಗೆ ಕಾದಿದೆ ತಕ್ಕ ಉತ್ತರ. ಕದನ ವಿರಾಮ ಉಲ್ಲಂಘಿಸಿದ್ದಕ್ಕೆ ತಕ್ಕ ಶಾಸ್ತಿ, ಕಟ್ಟಿಟ್ಟ ಬುತ್ತಿ. ಭಾರತೀಯ ಸೇನೆಗೆ ಫ್ರೀ ಹ್ಯಾಂಡ್ ಕೊಟ್ಟಿರೋ ಕೇಂದ್ರ. ಚೀನಾ ಮಾತ್ ಕೇಳಿ ಕಾಲ್ ಕೆರೆದು ಬಂದ ಪಾಕ್ಗೆ ತಕ್ಕ ಪಾಠ. ಮತ್ತೆ ಫೈರಿಂಗ್ ಮಾಡಿದ್ದೇ ಆದಲ್ಲಿ ಕೌಂಟರ್ ಅಟ್ಯಾಕ್ ಫಿಕ್ಸ್. ಮುಲಾಜಿಲ್ಲದೆ, ಕನಿಕರ ತೋರದೆ ದಾಳಿ ಮಾಡೋದು ಕನ್ಫರ್ಮ್. ಇದುವರೆಗೂ ಬರೀ ಟ್ರೇಲರ್ ಅಷ್ಟೇ, ಏನ್ ಮುಂದೆ ರಿಯಲ್ ಪಿಕ್ಚರ್. ಎಲ್ಲದಕ್ಕೂ ರೆಡಿಯಾಗಿ ನುಗ್ಗಿ ಹೊಡೆಯೋಕೆ ಸಜ್ಜಾಗಿ. ರಕ್ತಕ್ಕೆ ರಕ್ತ, ಮಿಸೈಲ್ಗೆ ಮಿಸೈಲ್. ಪಾಕ್ ಪತರ್ಗುಟ್ಟೋದು ಪಕ್ಕ. ಪಾಕ್ ಮೇಲೆ ದಾಳಿ ಮಾಡೋಕೆ ಯೋಚನೆ ಮಾಡ್ಲೇಬೇಡಿ. ಸೇನೆಗೆ ಕಂಪ್ಲೀಟ್ ಆಗಿ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಿದೆ ಕೇಂದ್ರ ಸರ್ಕಾರ. ವಿಶ್ವದ ದೊಡ್ಡಣ್ಣ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೈಕಾಲ್ ಹಿಡಿದು ಕದನ ವಿರಾಮದ ಭಿಕ್ಷೆ ಬೇಡಿದಂತಹ ಪಾಕಿಸ್ತಾನ ಕದನ ವಿರಾಮ ಘೋಷಣೆಯಾದ ಕೇವಲ 2 ಗಂಟೆ 45 ನಿಮಿಷಕ್ಕೆ ತನ್ನ ನರಿ ಬುದ್ಧಿಯನ್ನ ತೋರಿಸಿದೆ. ಈ ಮೂಲಕ ಟ್ರಂಪ್ ಮರ್ಯಾದೆಯನ್ನೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕ್ ಹರಾಜಿಗಿಡ್ತಾ ಇದೆ ಅನ್ನುವಂತಹ ಚರ್ಚೆಗಳು ಕೂಡ ಈಗ ಶುರುವಾಗಿದೆ. ಪ್ರಧಾನಿ ಮಾತನ್ನೂ ಧಿಕ್ಕರಿಸಿರುವಂತಹ ಪಾಕಿಸ್ತಾನ ಸೇನೆ ಮತ್ತೆ ಭಾರತದ ಮೇಲೆ ದಾಳಿ ಕೂಡ ಮಾಡಿದೆ. ನಿನ್ನೆ ಯಾವಾಗ ಕದನ ವಿರಾಮ ಘೋಷಣೆಯಾಯಿತೋ, ಘೋಷಣೆಯಾಗಿ ಜಸ್ಟ್ ಕೇವಲ 2 ಗಂಟೆ 45 ನಿಮಿಷಗಳಲ್ಲಿಯೇ ದಾಳಿಯನ್ನ ಮಾಡಿದೆ. ಟ್ರಂಪ್ ಬಂದು ಸಂಧಾನ ಸಕ್ಸಸ್ ಆಗಿದೆ ಅಂತ ಹೇಳಿದ್ರು. ನೋಡಿ, ನಾಯಿ ಬಾಲಕ್ಕೆ ಎಷ್ಟೇ ದಬ್ಬೆ ಕಟ್ಟಿದ್ರು ಅದು ಹೇಗೆ ನೆಟ್ಟಗಾಗೋದಿಲ್ವೋ ಅದೇ ರೀತಿಯಾಗಿ ಪಾಕಿಸ್ತಾನನೂ ಅಷ್ಟೇ. ಪಾಕಿಸ್ತಾನದ ಕಥೆನೂ ಕೂಡ ಅಷ್ಟೇ. ಟ್ರಂಪ್ ಬಂದು ದಬ್ಬೆ ಕಟ್ಟಿದ್ರು, ಆದರೂ ಕೂಡ ಅದು ನೆಟ್ಟಗಾಗಿಲ್ಲ ಪಾಕ್ನ ಬಾಲ. ಕದನ ವಿರಾಮ ಘೋಷಣೆಯಾದ 2 ಗಂಟೆ 45 ನಿಮಿಷಕ್ಕೆ ತನ್ನ ಕಳ್ಳಾಟವನ್ನ ತೋರಿಸಿದೆ. ಗಡಿ ಭಾಗದ 11 ಪ್ರದೇಶಗಳಲ್ಲಿ ಪಾಕ್ ಸೇನೆಯ ಗುಂಡಿನ ದಾಳಿಯಾಗಿದೆ. ಭಾರತ ಮತ್ತು ಪಾಕ್ ಗಡಿಯ 11 ಪ್ರದೇಶಗಳಲ್ಲಿ ಪಾಕಿಸ್ತಾನ ಕದನ ವಿರಾಮವನ್ನ ಉಲ್ಲಂಘಿಸಿದೆ. ಇದೀಗ ನಮ್ಮ ಸೇನೆಗೆ ಫ್ರೀ ಹ್ಯಾಂಡ್ ಅನ್ನ ಕೂಡ ಕೊಡಲಾಗಿದೆ. ಸರ್ಕಾರ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಿದೆ. ನರಿ ಬುದ್ಧಿ ತೋರಿದಂತಹ ಪಾಕ್ಗೆ ತಕ್ಕ ಉತ್ತರವನ್ನ ಕೊಡೋದಕ್ಕೆ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಆಪರೇಷನ್ ಸಿಂಧೂರ ಮುಂದುವರಿಯುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಮುಲಾಜಿಲ್ಲದೆ, ಕನಿಕರ ತೋರದೆ ದಾಳಿ ಮಾಡೋದು ಕನ್ಫರ್ಮ್. ಮತ್ತೊಮ್ಮೆ ದಾಳಿ ಆದ್ರೆ ಭಾರತೀಯ ಸೇನೆಗೆ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಿದೆ ಕೇಂದ್ರ ಸರ್ಕಾರ. ಚೀನಾ ಮಾತ್ ಕೇಳಿಕೊಂಡು ಕಾಲ್ ಕೆರೆದುಕೊಂಡು ಪಾಕ್ಗೆ ಯಾವಾಗ ತಕ್ಕ ಉತ್ತರವನ್ನ ಕೊಡ್ತೀವಿ ಅಂತ ಹೇಳಿ ಕಾದು ಕುಳಿತಿದೆ ನಮ್ಮ ಸೇನೆ ಕೂಡ.